ಸೊ ಹೈ ಫ್ರೆಂಡ್ಸ್ ನೋಡೋಣ. ಸೊ ನಾಳಿನ ದಿನ ಈ ಜುಲೈದ ಫಸ್ಟ್ ವೀಕ್ದ ಲಾಸ್ಟ್ ಡೇ, ನಾಳೆ ಟ್ರೇಡಿಂಗ್ ಡೇ ಫ್ರೈಡೇ ಇರೋದ್ರಿಂದ ನಾಳೆ ದಿನ ಏನು ಮಾಡಪ್ಪ, ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡೋದು ನೋಡೋಣ. ಸೊ 2 ದಿನಗಳಿಂದ ನಾನು ಟ್ರೈ ಮಾಡಿಲ್ಲ, ಇದು ಸೊ ವಿಡಿಯೋ ಬಿಟ್ಟಿಲ್ಲ. ಸೊ ಅಂದ್ರೂ ಕೂಡ ನಾ ಏನು ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿಮಗೆ ಏನು ಅನಾಲಿಸಿಸ್ ಹೇಳ್ತಿದ್ನಿ, ಆ ಒಂದು ಬೇಸ್ ಮೇಲೆ ಏನು ಮಾಡಿರಪ್ಪ ಅಂದ್ರೆ ನೀವು ಒಂದು ಶಾರ್ಟ್ ಪೊಸಿಷನ್ ತೊಗೊಂಡು ಕುಂತಿದ್ರಿ ಅಂತ ನನ್ನ ಒಂದು ಗೆಸ್ ಮಾಡ್ತಿದ್ದೀನಿ. ಯಾಕಂತಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಈ ಒಂದು ಟ್ರೆಂಡ್ ಲೈನ್ ಅನ್ನು ನೀವು ನೋಡ್ಕೊಂಡು ಹೋದ್ರೆ ನೋಡ್ರಿ, ಈ ಟ್ರೆಂಡ್ ಲೈನ್ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ತಗೊಂಡಿದ್ದು, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿದ್ದು. ಅದೇ ರೀತಿ ಏನಾಗಿದೆಪ್ಪ ಅಂದ್ರೆ 3 ಸತಿ ರೆಸಿಸ್ಟೆನ್ಸ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕ್ರಿಯೇಟ್ ಆಗಿಸಿಂದ ಇಲ್ಲಿ ಏನಾಗಿದೆಪ್ಪ ರೆಸಿಸ್ಟೆನ್ಸ್ ಹಿಟ್ ಮಾಡಿ ಇಲ್ಲಿ ಏನಾಗಿದೆಪ್ಪ ಸೆಲೆಸ್ ಆಕ್ಟಿವೇಟ್ ಆಗಿದೆ. ಸೆಲೆಸ್ ಆಕ್ಟಿವೇಟ್ ಆಗಿಸಿಂದ ಎಲ್ಲಿಂದ ಬಂದಿರಪ್ಪ ಅಂದ್ರೆ ಮಾರ್ಕೆಟ್ ಸವರಿಸುಮಾರು ಈ ಒಂದು ಸ್ಪೇಸ್ ಇಂದ ಓಕೆ 57,600 ಎಲ್ಲಿ ಬಂದಿರಪ್ಪ ಅಂದ್ರೆ ಇವತ್ತಿನ ದಿನ 56,800 ತನಕ ಮಾರ್ಕೆಟ್ 2 ದಿನದಲ್ಲಿ ಮಾರ್ಕೆಟ್ ಏನು ಮಾಡಿದ್ರಪ್ಪ ಟ್ರೇಡ್ ಮಾಡಿದ್ರೆ ಸರಿಸುಮಾರು ಒಂದು 800 ಪಾಯಿಂಟ್ ಏನು ಮಾಡಿದ್ರಪ್ಪ ಇವತ್ತಿನ ದಿನ ಮಾರ್ಕೆಟ್ 2 ದಿನದಲ್ಲಿ ಮಾರ್ಕೆಟ್ ಡೌನ್ ತಂದಿದ್ದಾರೆ. ಹೌದಾ, ಯಾಕೆ ತಂದಿರಪ್ಪ ಅಂದ್ರೆ ಸಿಂಪಲ್ ಥಿಯರಿ ಏನಂತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್, ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಹಿಟ್ ಆಗಿತ್ತು, ಅದಕ್ಕೆ ಮಾರ್ಕೆಟ್ ಬಂದಿತ್ತು. ಹೌದಾ, ಸೊ ಇನ್ನು ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾಯ್ತಪ್ಪ, ಯಾವ ಥಿಯರಿ ಐತಪ್ಪ ಅಂತಂದ್ರೆ ಒಂದು ಇಲ್ಲಿ ಯಾರು ಒಂದು ಸಪೋರ್ಟ್ ತಗೋಬೇಕು. ಓಕೆ, ಸಪೋರ್ಟ್ ತಗೊಂಡು ಕನ್ಸೋಲೇಷನ್ ಆಗಬೇಕು. ಈ ರೀತಿ ಕನ್ಸೋಲೇಷನ್ ಆಗಬೇಕು. ಕನ್ಸೋಲೇಷನ್ ಆದ ಕೂಡಲೇ ಈ ಒಂದು ಕನ್ಸೋಲೇಷನ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಅನ್ನ ಮೇಲಿನ ಸೈಡ್ ಇರ್ತಕ್ಕಂಥದ್ದು ಎಷ್ಟೇ ಹಿಟ್ ಮಾಡ್ಕೊಂಡು ಮೇಲಿನ ಸೈಡ್ ಹೋಗ್ಬೇಕು ಒಂದು. ಇಲ್ಲಪ್ಪ ಅಂತಂದ್ರೆ ಈ ರೀತಿ ಆಗಿರ್ತಕ್ಕಂಥ ಒಂದು ಹೈರ್ ಮಾಡ್ಕೊಂಡು ಪ್ರೈಸ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಇಲ್ಲಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಈ ಒಂದು ಸೆಕೆಂಡ್ ಏನಿದೆ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ಸೆಕೆಂಡ್ ಸ್ವಿಂಗ್ ಏನಿದೆ ಆ ಸ್ವಿಂಗ್ ಅಲ್ಲಿ ನಾವು ಏನು ಮಾಡೋದಪ್ಪ ಅಂದ್ರೆ ಇಲ್ಲಿ ನಾವು ಟ್ರೇಡ್ ಅನ್ನು ತಗೊಂಡು ಬೈ ಮಾಡ್ಕೊಂಡು ಮೇಲ್ಗಡೆ ಒಯ್ಯಬಹುದು. ಓಕೆ, ಸೊ ಈ ಒಂದು ಎರಡು ರೀತಿ ಏನಪ್ಪ ಅಂತಂದ್ರೆ ಮಾರ್ಕೆಟ್ದಲ್ಲಿ ನಾವು ಟ್ರೇಡ್ ಮಾಡೋ ರೀತಿ. ಓಕೆ, ಮೇಲಿನ ಸೈಡ್ ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದೇನು ಸ್ಪೇಸ್ ಇತ್ತಲ್ಲ, ಓಕೆ, ಆ ಸ್ಪೇಸ್ ಇಂದ ಏನಾಗಿತ್ತಪ್ಪ ಮಾರ್ಕೆಟ್ ಕಂಟ್ರೋಲ್ಸ್ ಫ್ಲಾಟ್ ಆಗಿ ಕೆಳಗಡೆ ಬಂದಿದೆ. ಸೊ ನಾಳಿನ ದಿನ ಏನಾದರೂ ಫಾಲೋ ತರ ಇದೇ ಫಾಲೋ ತರ ಏನಾದರೂ ಆಯ್ತಪ್ಪ ಅಂತಂದ್ರೆ ಎಲ್ಲಿ ತನಕ ಮಾರ್ಕೆಟ್ ಹೋಗ್ಬೋದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನೋಡ್ರಿ, ನಮ್ಗೆ ಇರ್ತಕ್ಕಂಥದ್ದು ಫಸ್ಟ್ ಟಾರ್ಗೆಟ್ ಇದು. ಓಕೆ, ಸೊ ಈ ಟಾರ್ಗೆಟ್ ಫಸ್ಟ್ ಇದೆ. ಈ ಟಾರ್ಗೆಟ್ ಕಂಪ್ಲೀಟ್ ಆದ ಕೂಡಲೇ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಬರ್ತಪ್ಪ, ಈ ಒಂದು ಟಾರ್ಗೆಟ್ ಬರುತ್ತೆ 56,400. ಓಕೆ, 56,400 ತನಕ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಒಂದು ವೇಳೆ ಏನಾದ್ರು ಇದೇನಾದ್ರು ಫ್ಲಾಟ್ ಆಗಿ, ಓಕೆ, ಇದೇನಾದ್ರು ಫ್ಲಾಟ್ ಆಗಿ ಓಪನ್ ಆಗಿಸಿಂದ ಇದೊಂದು ಏನಾದ್ರು ಲೋ ಬ್ರೇಕ್ ಮಾಡ್ತಪ್ಪ ಅಂದ್ರೆ, ಓಕೆ, ಇದ್ರದ್ದು ಏನಾದ್ರು ಲೋ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಫಾಸ್ಟ್ ಮಾರ್ಕೆಟ್ ಏನಂತಪ್ಪ ಅಂದ್ರೆ ಫಸ್ಟ್ ಈ ಒಂದು ಸಪೋರ್ಟಿಗೆ ಬರುತ್ತೆ. ನೆಕ್ಸ್ಟ್ ಏನಂತಪ್ಪ ಈ ಒಂದು ಸಪೋರ್ಟಿಗೆ ಬರುತ್ತೆ. ಇಲ್ಲಿನೂ ಕೂಡ ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿರ್ತಕ್ಕಂಥ ಸಪೋರ್ಟ್ ನಮ್ಗೆ ನೆಕ್ಸ್ಟ್ ಸಪೋರ್ಟ್ ಸ್ಟ್ರಾಂಗ್ ಸಪೋರ್ಟ್ ಯಾವುದಪ್ಪ ಅಂತಂದ್ರೆ ಈ ಒಂದು ಸಪೋರ್ಟ್ ಅಲ್ಲಿ ಬರುತ್ತೆ 56,000. ಓಕೆ, ಈ 56,000 ರೌಂಡ್ ಫಿಗರ್ ಯಾಕೆ ಸ್ಟ್ರಾಂಗ್ ಸಪೋರ್ಟ್ ಇದೆ ಅಂತ ಹೇಳ್ಬೋದಪ್ಪ ನೋಡ್ರಿ, ಇಲ್ಲಿನೂ ಕೂಡ ಸಪೋರ್ಟ್ ಆಗಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಾ ಇತ್ತು. ಓಕೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ವರ್ಕ್ ಮಾಡಿದೆ. ಹೌದಾ, ಸೊ ಇಲ್ಲಿ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಆಗಿ ವರ್ಕ್ ಮಾಡೋದ್ರಿಂದ ಇಲ್ಲಿ ಏನಾಗಿರ್ತಪ್ಪ ಹೆವಿ ಆಗಿರ್ತಕ್ಕಂಥ ಒಂದು ಫ್ಲಿಪ್ ಝೋನ್ ಆಗಿರೋದ್ರಿಂದ ಈ ಫ್ಲಿಪ್ ಝೋನ್ದಲ್ಲಿ ಮಾರ್ಕೆಟ್ ಏನಂತ ಬಂತಪ್ಪ ಅಂದ್ರೆ ಮಾರ್ಕೆಟ್ ರಿವರ್ಸ್ ತಗೋಬಹುದು ಒಂದು, ಇಲ್ಲಪ್ಪ ಅಂದ್ರೆ ಕನ್ಸೋಲೇಷನ್ ಆಗಿ ಮತ್ತೆ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ನಾಳಿನ ದಿನ ಈ ಒಂದು ಕ್ಯಾಂಡಲ್ ಅನ್ನು ಲೋ ಬ್ರೇಕ್ ಮಾಡಬೇಕು. ಓಕೆ, ಒಂದು ಏನಾದರೂ ಹೈ ಓಪನ್ ಆಗಿ ಮತ್ತೆ ಕೆಳಗಡೆ ಬಂದು ಈ ಕೆಳಗಡೆ ಇರ್ತಕ್ಕಂಥ ಲೋಕೆ ಏನಾದ್ರು ಸಪೋರ್ಟ್ ತಗೊಂಡು ಮತ್ತೆ ಇಲ್ಲಿ ಒಂದು ಸ್ಪೇಸ್ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಮೇಲಿನ ಸೈಡ್ ಹೋಲಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಅವಾಗೂ ಕೂಡ ನೀವು ಆಶ್ಚರ್ಯ ಪಡಬೇಕಂತ ಒಂದು ಸಂದರ್ಭಗಳು ಯಾವ ಯಾಕಪ್ಪ ಅಂದ್ರೆ ಪ್ಯಾಟರ್ನ್ ಮತ್ತು ಮಾರ್ಕೆಟ್ ಅದೇ ರೀತಿಯಾಗಿ ಏನಂತಪ್ಪ ಅಂದ್ರೆ ಇಲ್ಲಿ ರನ್ ಆಗುತ್ತೆ. ಇದನ್ನ ಸ್ವಲ್ಪ ನೀವು ಇಲ್ಲಿ ಗಮನ ಕೊಟ್ಟು ನೋಡಿದ್ರೆ ಈ ಒಂದು ಸ್ಪೇಸ್ ಇಂದ ಈ ಒಂದು ಸ್ಪೇಸ್ಗೆ ನಾವು ಒಂದು ಟ್ರೆಂಡ್ ಅನ್ನು ತಗೊಂಡ್ರು. ಓಕೆ, ಸೊ ಇಲ್ಲೇನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಒಂದು ಝೋನ್ ಇದೆ. ಹೌದಾ, ಸೊ ಇಲ್ಲಿ ಏನು ಝೋನ್ ಅಪ್ಪ ನೋಡ್ರಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಸೆಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಸೆಟ್ ಮಾಡಿದೆ. ಸೊ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಇದೆ. ಓಕೆ, ಇಲ್ಲಿನೂ ಕೂಡ ಒಂದು ಸಪೋರ್ಟ್ ತಗೊಂಡಿದೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಇದೆ. ಹೌದಾ, ಸೊ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ. ಈ ಒಂದು ಸ್ಪೇಸ್ ಕಂಟಿನ್ಯೂಸ್ ಆಗಿ ಇಲ್ಲಿ ಬಂತಪ್ಪ ಅಂತಂದ್ರೆ ಈ ಒಂದು ಸ್ಪೇಸ್ ಏನಾಗತ್ತಪ್ಪ ಅಂದ್ರೆ ಸಪೋರ್ಟ್ ತಗೋದು. ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗ್ಬೋದು. ಇಲ್ಲಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೆ ಬರ್ಬೋದಪ್ಪ ಅಂದ್ರೆ 56,000 ತನಕ ಮಾರ್ಕೆಟ್ ಈ ಒಂದು ಸ್ಪೇಸ್ ತನಕ ಮಾರ್ಕೆಟ್ ಈ 56,000 ತನಕ ಬಂದು ಅವಾಗ ಏನಾಗ್ತಪ್ಪ ಸಪೋರ್ಟ್ ಮತ್ತೆ ಮಾರ್ಕೆಟ್ ರಿಟರ್ನ್ 58,000 ತನಕ ಮತ್ತೆ ಮಾರ್ಕೆಟ್ ರ್ಯಾಲಿ ಕೊಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದು. ಅಥವಾ ನಾಳಿಂದ ಏನಾದ್ರು ಇಲ್ಲೇ ಏನಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಈ ಗ್ರೀನ್ ಕ್ಯಾಂಡಲ್ ಮೇಲ್ಗಡೆನೂ ಕೂಡ ನೆಕ್ಸ್ಟ್ ಡೇ ಕ್ರಾಸ್ ಮಾಡ್ತಪ್ಪ ಅಂದ್ರೆ ಅವಾಗೂ ಕೂಡ ಮಾರ್ಕೆಟ್ ಮೇಲಿನ ಸೈಡ್ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಇದನ್ನ ನಾವು ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ, ಸೊ ಇಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ರಿ ಏನಾಗಿದೆಪ್ಪ ಅಂದ್ರೆ 50 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೀಟಾಗಿ ಸ್ವಲ್ಪ ನೋಡ್ಕೊಂಡ್ರೆ ನಾವು ಇಲ್ಲ ನೋಡ್ರಿ ಸ್ವಲ್ಪ ಟ್ರೆಂಡ್ ಲೈನ್ ತೆಗಿತಿದ್ರೆ ಅದು ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆ, ಇಲ್ಲ ನೋಡ್ರಿ
ಸೊ ಫಸ್ಟ್ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಓಪನ್ ಆಗಿತ್ತು, ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು, ಮೇಲ್ಗಡೆ ಹೋಗಿ ಕೆಳಗಡೆ ಬಂತು. ಯಾಕಪ್ಪ ಅಂದ್ರೆ ಈ ಒಂದು ಸ್ಪೇಸ್ದಲ್ಲಿ ಕಂಟಿನ್ಯೂಸ್ ಆಗಿ ಏನಾಗಿತ್ತಪ್ಪ ಅಂದ್ರೆ 3 ದಿನಗಳಿಂದ ಏನಾಗಿತ್ತು, ಕಂಟಿನ್ಯೂಸ್ ಆಗಿ 57,200 ಕಂಟಿನ್ಯೂಸ್ ಆಗಿತ್ತಪ್ಪ ಇಲ್ಲಿ ರೆಸಿಸ್ಟೆನ್ಸ್ ಸೆಟ್ ಮಾಡಿತ್ತು ನೋಡ್ರಿ. ಇಲ್ಲಿ ಕೂಡ ಏನಾಯ್ತಪ್ಪ ಸಪೋರ್ಟ್ ಇದ್ದು ಬ್ರೇಕ್ ಮಾಡಿತ್ತು, ಇಲ್ಲಿ ರೆಸಿಸ್ಟೆನ್ಸ್ ಸೆಟ್ ಮಾಡಿತ್ತು, ಇಲ್ಲಿ ಕೂಡ ಸಪೋರ್ಟ್ ತಗೊಂಡಿತ್ತು, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿತ್ತು, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿತ್ತು. ಸೊ ಈ ರೀತಿಯಾಗಿ ಸಪೋರ್ಟ್ ಇದ್ದದನ್ನ ಏನೇ ಸಪೋರ್ಟ್ ಇದ್ದದನ್ನ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟೆನ್ಸ್ ಇದ್ದದನ್ನ ಸಪೋರ್ಟ್ ಆದಾಗ ಈ ಎರಡು ಏನಾಗ್ತಪ್ಪ ಇಲ್ಲಿ ಫ್ಲಿಪ್ ಝೋನ್ ಆಗಿ ರೆಡಿ ಆಗುತ್ತೆ. ಫ್ಲಿಪ್ ಝೋನ್ ರೆಡಿ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಎಸ್ ಆರ್ ಝೋನ್ ಆಗುತ್ತೆ. ಆ ಎಸ್ ಆರ್ ಝೋನ್ ಯಾವಾಗ ಸೈಡ್ ಬ್ರೇಕ್ ಮಾಡುತ್ತಾ ಆ ಸೈಡ್ ಏನಾಗುತ್ತಪ್ಪ ಅಂದ್ರೆ ರಿಟರ್ನ್ ಆಗಿ ಹಿಟ್ ಮಾಡಿದವು ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಸಮೀಪ ಬಂದವು ಏನಾಗುತ್ತೆ ಮಾರ್ಕೆಟ್ ರಿಟರ್ನ್ ಆಗಿ ರಿವರ್ಸ್ ಹೋಗ್ತದೆ ಚಾನ್ಸಸ್ ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಅದೇ ರೀತಿ ಏನಾಗುತ್ತಪ್ಪ ಮಾರ್ಕೆಟ್ ಇಲ್ಲಿ ಕೆಳಗಡೆ ಓಪನ್ ಆದ್ರೂ ಕೂಡ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಮೇಲಿನ ಸೈಡ್ ರೆಸಿಸ್ಟೆನ್ಸ್ ಅನ್ನ ರಿಯಾಕ್ಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕಂಟ್ರೋಲ್ಸ್ ಕೆಳಗಡೆ ಬಂತು. ಓಕೆ, ಸೊ ಇನ್ನು ನಾಳಿನ ದಿನ ನಾವು ಏನು ಡಿಸ್ಕಷನ್ ಮಾಡ್ಬೋದಪ್ಪ ಅಂದ್ರೆ ನಾಳಿನ ದಿನ ನಾವು ಯಾವ ರೀತಿ ಟ್ರೈ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಒಳಗೆ ಸ್ವಲ್ಪ ನೀವು ಗಮನ ಕೊಟ್ಟು ನೋಡಿದ್ರೆ ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಆಗಲೇ ಹೇಳಿದೆ ಇದಂತೂ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇದು ಇದೆ ರೆಸಿಸ್ಟೆನ್ಸ್ 57,200. ಓಕೆ, ಇನ್ನು ಕೆಳಗಡೆ ಇರತಕ್ಕಂಥದ್ದು ಈ ಒಂದು ಝೋನ್ 56,600 ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್. ಓಕೆ, ಒಂದು ವೇಳೆ ಏನಾದ್ರು ಈ ಒಂದು ಸ್ಪೇಸ್ ತನಕ ನಾಳೆ ದಿನ ಮಾರ್ಕೆಟ್ ಏನಾದ್ರು ಬಂತಪ್ಪ ಅಂದ್ರೆ ಓಕೆ, ಮಾರ್ಕೆಟ್ ಏನಾದ್ರು ಈ ಸ್ಪೇಸ್ ತನಕ ಬಂತಪ್ಪ ಅಂದ್ರೆ ಅದು ಕೂಡ ಏನಂತಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಝೋನ್ ಇದೆ. 55,500 55,600 ಈ ಒಂದು ಏನು ಝೋನ್ ಇದೆಯಲ್ಲ ಈ ಝೋನ್ ತನಕ ಮಾರ್ಕೆಟ್ ಏನಪ್ಪ ಅಂತಂದ್ರೆ ಫಸ್ಟಿಗೆ 56,600 ಟಚ್ ಕೊಟ್ಟು 56,500 ಟಚ್ ಕೊಟ್ಟು ರಿಟರ್ನ್ ಏನು ಮಾಡ್ಬೋದ್ರಪ್ಪ ಮಾರ್ಕೆಟ್ ಮತ್ತೆ ಈ ಒಂದು ಕನ್ಸಲ್ಟೇಷನ್ ಆಗಿ ಮತ್ತೆ 56,600 ಬಂದು ಮತ್ತೆ ಈ ರೀತಿ ಕನ್ಸಲ್ಟೇಷನ್ ಆಗಿ ಅಥವಾ ಡಬಲ್ ಪ್ಯಾಟ್ ಮಾಡ್ಕೊಂಡು ಮೇಲಿನ ಸೈಡ್ ಬ್ರೇಕ್ ಕೊಡಬಹುದು. ಇಲ್ಲಪ್ಪ ಅಂತಂದ್ರೆ ಒಂದು ವೇಳೆ ಏನಾದ್ರು ಈ 56,500 ಬ್ರೇಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಒಂದು ರಿವರ್ಸಲ್ ತೊಗೊಂಡು ಮತ್ತೆ ರಿವರ್ಸ್ ಮಾರ್ಕೆಟ್ ಏನಾದ್ರು ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ದಪ್ಪ ಅಂದ್ರೆ ನಾವು ಆಗಲೇ ಹೇಳಿದಿಲ್ಲ ಎಲ್ಲಿವರೆಗೂ ಮಾರ್ಕೆಟ್ ಹೋಗೋದಪ್ಪ ಅಂತಂದ್ರೆ 56,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಒಂದು ಸಿನಾರಿಯೋ ಕಾಣ್ತಾ ಇದೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಏನಾಗ್ತಪ್ಪ ಅಂದ್ರೆ ಸ್ಟ್ರಕ್ಚರ್ ಆ ರೀತಿ ಆಗ್ತದೆ. ಹೌದಾ, ಸೊ ಸ್ಟ್ರಕ್ಚರ್ ಆ ರೀತಿ ಆಗ್ತಾ ಇರೋದ್ರಿಂದ ಮಾರ್ಕೆಟ್ದಲ್ಲಿ ನೀವು ಅದೇ ರೀತಿಯಾಗಿ ಟ್ರೈ ಮಾಡಬೇಕು. ಒಂದು ವೇಳೆ ಏನಾದ್ರು ಈ ಒಂದು ಏನಾದ್ರು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಏನಾಗುತ್ತಪ್ಪ ಅಂದ್ರೆ 57,200 ಇದೆಯಲ್ಲ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಯಾವಾಗ ಇದು 57,200 ಬ್ರೇಕ್ ಮಾಡ್ಕೊಂಡು ಮೇಲೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಒಂದು ತಾಸು ಒಂದು ಅರ್ಧ ತಾಸು ಕನ್ಸಲ್ಟೇಷನ್ ಆಗಿ ಅವಾಗ ಮೇಲಿನ ಸೈಡ್ ಬ್ರೇಕ್ ಮಾಡುತ್ತೆ, ಅವಾಗ ಏನಾಗುತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿವರೆಗೆ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು 56,500 ಮತ್ತು 56,000 ಈ ಎರಡು ರೇಂಜ್ಗಳನ್ನ ಟಚ್ ಮಾಡ್ತಕ್ಕಂಥ ಒಂದು ಸಿನಾರಿಯೋ ಕಾಣ್ಬೋದು. ಓಕೆ, ಅದಕ್ಕೆ ನೀವು ಏನು ಮಾಡಿದ್ರಪ್ಪ ನಾಳೆ ಸ್ವಲ್ಪ ನೀವು ಈ ಒಂದು 56,500 ಮತ್ತು 56,500 ಮತ್ತು 56,600 ಓಕೆ, ಇವು ಎರಡು ಪಾಯಿಂಟ್ ಅನ್ನ ಏನು ಮಾಡ್ರಪ್ಪ ನೀವು ಸ್ವಲ್ಪ ಗಮನ ಕೊಟ್ಕೊಂಡು ಈಸಿಯಾಗಿ ನೋಡ್ಕೊಂಡು ಟೈಮ್ ತುಂಬಾನೇ ಒಳ್ಳೆಯದು. ಓಕೆ, ಸೊ ಅದೇ ರೀತಿಗೆ ನಾವು ಇಲ್ಲಿ ನಿಫ್ಟಿಯನ್ನು ನೋಡ್ಕೊಂಡ್ರೆ ಸೊ ನಿಫ್ಟಿ ಒಳಗೆ ನೋಡ್ರಿ ನಾನು ನಿಮ್ಗೆ ಹೇಳಿದೆ ಗೊತ್ತಾ. ಸೊ ಒಂದ್ 2-3 ದಿನಗಳಿಂದ ನೀವು ಹೇಳಿದಪ್ಪ ಅಂದ್ರೆ ಈ ಒಂದು ಝೋನ್ ಇದೆ. ಹೌದಾ, ನಿಮ್ಗೊಂದು ನಾನು ಒಂದು ಹಾರಿಜಾಂಟಲ್ ಪಟ್ಟಿನೂ ಕೂಡ ಹಾಕಿ ತೋರಿಸಿದೆ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಝೋನ್ ಇದೆ. ಸೊ ಈ ಝೋನ್ ಅನ್ನ ನೋಡ್ರಿ ಎಷ್ಟು ಅಂದ್ರೆ 25,000. ಓಕೆ, 25,765 ಮತ್ತು 25,640 ಅಂದ್ರೆ ಸರಿಸುಮಾರು ಜಸ್ಟ್ ಒಂದು 120 ಪಾಯಿಂಟ್ಸ್ ಏನಿದೆಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಬೇರೆ ಝೋನ್ ಇದೆ ಇಲ್ಲಿ. ಹೌದಾ, ಸೊ ಈ ಬೇರೆ ಝೋನ್ ಎಲ್ಲಿವರೆಗೂ ಬ್ರೇಕ್ ಮಾಡಲ್ಲ ಎಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ ಅಂತ ಹೇಳಿದಕ್ಕಪ್ಪ ಅಂದ್ರೆ ಅಲ್ಲಿ ಒಂದು ಬೇರೆ ಝೋನ್ ಇತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಬೇರೆ ಝೋನ್ ಇದೆ. ಇಲ್ಲಿ ಏನಪ್ಪ ಅಂದ್ರೆ ಗ್ಯಾಪ್ ಡೌನ್ ಕೊಟ್ಟು ಕಷ್ಟ ಮಾರ್ಕೆಟ್ ಕೆಳಗಡೆ ಫಾಲೋ ಆಗಿತ್ತು. ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಯಾವಾಗ ಇದು ಒಂದು ಝೋನ್ ಗ್ಯಾಪ್ ಅಪ್ ಆಗುತ್ತೆ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ, ಯಾವಾಗ ಗ್ಯಾಪ್ ಆಗುತ್ತೆ ಆ ಗ್ಯಾಪ್ ಫಿಲ್ ಆಗುತ್ತೆ ಅನ್ಕೊಂಡು ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಅದೇನಾಗುತ್ತೆ ಸ್ವಲ್ಪ ಟಚ್ ಕೊಡುತ್ತೆ ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಟಚ್ ಕೊಡುತ್ತೆ ಕೆಳಗಡೆ ಬರುತ್ತೆ, ಟಚ್ ಕೊಡುತ್ತೆ ಕೆಳಗಡೆ ಬರುತ್ತೆ. ಯಾವಾಗ ಇದನ್ನ ಇಲ್ಲೇ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡುತ್ತೆ ಅವಾಗ ಇದು ಗ್ಯಾಪ್ ಫಿಲ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿನೇ ಈ ಒಂದು ರೇಂಜ್ ದಲ್ಲಿ ಗ್ಯಾಪ್ ಅಪ್ ಓಪನ್ ಆಕ್ಷನ್ ಕೆಳಗಡೆ ಬಂದು ಇಲ್ಲೆಲ್ಲ ಎಕ್ಸಲೇಟ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಮೇಲ್ಗಡೆ ಹೋಯ್ತಪ್ಪ ಅವಾಗ ಗ್ಯಾಪ್ ಇಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಈ ರೀತಿಯಾಗಿ ಮಾರ್ಕೆಟ್ ದಲ್ಲಿ ಏನಾಗ್ತಪ್ಪ ಮಾರ್ಕೆಟ್ ಸ್ಟ್ರಕ್ಚರ್ ರೆಡಿ ಆಗ್ತಾ ಹೋಗ್ತಾರೆ. ಓಕೆ, ಸೊ ಇಲ್ಲಿ ಏನಂತಪ್ಪ ಅಂದ್ರೆ ಇವಾಗ ನೋಡಿ ಮಾರ್ಕೆಟ್ ನಾಳಿನ ದಿನ ನಾವು ಏನೇನು ಟ್ರೇಡ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ನಾವು ಟ್ರೇಡ್ ಮಾಡತಕ್ಕಂಥ ಸ್ಪೇಸಸ್ ತುಂಬಾನೇ ಕಡಿಮೆ ಇದಾವೆ. ಓಕೆ, ಫಸ್ಟ್ ಸ್ಪೇಸ್ ಇದು ಒಂದು ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಅಂತ ತಗೋರಿ. ಓಕೆ, ಇದು ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್. ಈ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಎಲ್ಲಿದೆಪ್ಪ ಅಂದ್ರೆ 25,200 ಇದೆ. ಓಕೆ, 25,200 ಇದೆಪ್ಪ. ಇದು ಹೆವಿ ಆಗಿರ್ತಕ್ಕಂಥ ಎಲ್ಲಿ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇರ್ತಕ್ಕಂಥದನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಓಕೆ, ಸೊ ಇವಾಗ ಏನಾಗಿತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಬಂದಿದೆ. ಸೊ ಇಲ್ಲಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್
ಒಂದು ವೇಳೆ ಏನಾದ್ರು ಫಾಲೋ ಥ್ರೂ ಮಾಡಲಾದೆ ಸ್ವಲ್ಪ ಇಲ್ಲಿ ಕನ್ಸಲ್ಟೇಷನ್ ಆಗಿ ಸ್ವಲ್ಪ ಕೆಳಗಡೆ ಬಂತು ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಈ ಝೋನ್ನ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಒಂದು ವೇಳೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ಇಲ್ಲಿ ಕೆಳಗಡೆ ಬಂದು ಮತ್ತೆ ಈ ಒಂದು ಸ್ಪೇಸ್ ಅಲ್ಲಿ 20,200 ಕೆಳಗಡೆ ಏನಾದ್ರು ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತಂದ್ರೆ ಮತ್ತೆ ಮಾರ್ಕೆಟ್ ರಿಟರ್ನ್ ಆಗಿ 25,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನು ಮಾಡಿರಪ್ಪ ಅಂದ್ರೆ ನೀವು ಮಾರ್ಕೆಟಲ್ಲಿ ನಾಳಿನ ದಿನ ಸ್ವಲ್ಪ ನೀವು ನೋಡಿಕೊಂಡು ಟ್ರಿಕ್ ಆಗಿರ್ತಕ್ಕಂಥ ನಿಮ್ದು ಒಂದು ಸ್ಟಾಪ್ ಲಾಸ್ಗಳನ್ನು ನೋಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದು. ಓಕೆ, ಸೊ ಇದನ್ನ ಒಂದು 15 ಸ್ಟ್ಯಾಂಪ್ ರೌಂಡ್ ನೋಡ್ಕೊಂಡ್ರೆ ನೋಡಿ ಈಸಿ ಆಗಿರ್ತಕ್ಕಂಥದ್ದು 15 ಸ್ಟ್ಯಾಂಪ್ ರೌಂಡ್. ನಾನು ಹೇಳಿದ್ನಲ್ಲ ಒಂದು ಝೋನ್ ಇದೆ ಅಂತ ಹೇಳಿ ಆ ಝೋನ್ ನೋಡ್ರಿ ಇಲ್ಲೇನು ಕೂಡ ಏನಾಗಿದೆಪ್ಪ ಕಂಟಿನ್ಯೂಸ್ ಆಗಿ ಹಿಟ್ ಮಾಡ್ತಾ ಇದೆ. ಓಕೆ, ಸೊ ಆಮೇಲೆ ಇಲ್ಲೇನಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಝೋನ್ ಇದೆ. ಯಾವ ಝೋನಪ್ಪ ಅಂತಂದ್ರೆ ಬುಲಿಶ್ ಝೋನ್ ಇದೆ. ಹೌದಾ, ಯಾಕಪ್ಪ ಅಂದ್ರೆ ಮಾರ್ಕೆಟ್ ಏನಾಗಿತ್ತು ಕಂಟಿನ್ಯೂಸ್ ಆಗಿ ಇಲ್ಲಿ ಕೆಳಗಡೆ ಫಾಲ್ ಆಗಿತ್ತು, ಮತ್ತೆ ಇಲ್ಲಿ ಏನಾಯ್ತಪ್ಪ ಕನ್ಸಲ್ಟೇಷನ್ ಆಗಿತ್ತು. ಕನ್ಸಲ್ಟೇಷನ್ ಆದ ಕೂಡಲೇ ಈ ಕನ್ಸಲ್ಟೇಷನ್ ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಪುಲ್ ಬ್ಯಾಕ್ ತಗೊಂಡು ಮಾರ್ಕೆಟ್ ಮೇಲೆ ಸೀದಾ ಮೇಲ್ಗಡೆ ಹೋಗಿತ್ತು. ಮೇಲ್ಗಡೆ ಹೋಗಿ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ಬೇರೆ ಝೋನ್ ಇರೋದ್ರಿಂದ ಇಲ್ಲಿ ರೆಸಿಸ್ಟೆನ್ಸ್ ನ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಾಯ್ತು ಕೆಳಗಡೆ ಬಂತು, ಮತ್ತೆ ಸ್ವಲ್ಪ ಟ್ರೈ ಮಾಡ್ತು, ಮತ್ತೆ ಆಗ್ಲಿಲ್ಲ, ಮತ್ತೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು. ಹೌದಾ, ಸೊ ಈ ಒಂದು ಸಿನಾರಿಯನ್ನು ನೋಡ್ಕೊಂಡ್ರೆ ಇಲ್ಲಿ ಏನಪ್ಪ ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ಅನ್ನು ತೆಗೆದು ಕೂಡ ಓಕೆ ಮಾರ್ಕೆಟ್ ರಿವರ್ಸ್ ಹೋಗ್ಬೇಕಾದ್ರೆ ಏನು ಹೋಗಪ್ಪ ಅಂದ್ರೆ ಈ ಒಂದು ಸಪೋರ್ಟ್ ಏನಿದೆ ಈ ಸಪೋರ್ಟ್ ಝೋನ್ ಬಂದು ಈ ರೀತಿ ಕನ್ಸಲ್ಟೇಷನ್ ಆಗಿ ಈ ರೀತಿ ಪ್ಯಾಟರ್ನ್ ಮಾಡ್ಕೊಂಡು ಬ್ರೇಕ್ ಮಾಡಬೇಕು. ಒಂದು ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಬೇಕು. ಓಕೆ, ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಬಂದ ಕಿಶಿಂದ ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಬೇಕು. ಒಂದು ನೀಟ್ ಆಗಿರ್ತಕ್ಕಂಥ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಈ ಡಬ್ಲ್ಯೂ ಪ್ಯಾಟರ್ನ್ ನೆಕ್ ಲೈನ್ ಏನೋ ಬ್ರೇಕ್ ಮಾಡ್ಕೊಂಡು ಹತ್ತಿದ್ರು ಅವಾಗ ಟ್ರೆಂಡ್ ಲೈನ್ ಬ್ರೇಕ್ ಮಾಡುತ್ತೆ. ಇಲ್ಲಪ್ಪ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಝೋನ್ಗಳನ್ನ ಮಾಡ್ಕೊಂಡು ಹೈಯರ್ ಲೆವೆಲ್ ಝೋನ್ಗಳನ್ನ ಮಾಡ್ಕೊಂಡು ಮೇಲ್ಗಡೆ ಹೋಗಬೇಕು. ಸೊ ಈ ರೀತಿ ಸಿನಾರಿ ಇದೆ. ಓಕೆ, ಸೊ ಒಂದು ವೇಳೆ ಏನಾದ್ರು ನಾಳಿನ ದಿನ ಮಾರ್ಕೆಟ್ ಏನಾದ್ರು ಇದೇ ಒಂದು ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಒಂದು ಝೋನು. ಓಕೆ, 25,600. ಆಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಝೋನ್ ಯಾವ್ದಪ್ಪ ಅಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ 25,250. ಓಕೆ, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಇಲ್ಲಿ ಈ ಒಂದು ಕ್ಲೋಸಿಂಗ್ ಪಾಯಿಂಟ್ ಏನಿದೆ ಈ ಕ್ಲೋಸಿಂಗ್ ಪಾಯಿಂಟ್ ನಮಗೆ ಏನಾಗ್ತಪ್ಪ ಅಂದ್ರೆ ಇಂಟರ್ನಲ್ಲಿ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಎರಡೂ ಕೂಡ ಏನಾಗ್ತಪ್ಪ ಅಂದ್ರೆ ಎರಡೂ ಕಡೆ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಆಕ್ಟ್ ಮಾಡುತ್ತೆ. ಯಾಕಪ್ಪ ಅಂದ್ರೆ ಒಂದು ವೇಳೆ ಏನಾದ್ರು ಇದು ನೋಡ್ರಿ ಇದು ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಹೋಗಿತ್ತು, ಇಲ್ಲಿ ಸಪೋರ್ಟ್ ಅನ್ಬೋದು, ಇಲ್ಲೇನು ಕೂಡ ಮೇಲಿನ ಸೈಡ್ ಹೋಗುತ್ತೆ ಸಪೋರ್ಟ್ ಅನ್ಬೋದು, ಇಲ್ಲೇನು ಕೂಡ ಮೇಲಿನ ಸೈಡ್ ಹೋಗುತ್ತೆ ಸಪೋರ್ಟ್ ಅನ್ಬೋದು. ಓಕೆ, ಸೊ ಒಂದು ವೇಳೆ ಏನಾದ್ರು ಮಾರ್ಕೆಟ್ ಇದೇ ನಾಳೆ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿ ಈ ಒಂದು ಝೋನ್ ಏನಾದ್ರು 25,500 ಏನಾದ್ರು ಸ್ವಲ್ಪ ಒಂದು ರೆಸಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ರೆಸ್ಪೆಕ್ಟ್ ಮಾಡಿ ಅಥವಾ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಈ ರೀತಿ ಫಾಲ್ ಆಗ್ಲಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಇದು ಏನಾಗುತ್ತಪ್ಪ ಅಂದ್ರೆ 25,400 ಪಾಯಿಂಟ್ ಇದು ಈಸಿಯಾಗಿ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಎಲ್ಲಿವರೆಗೂ ಬರುತ್ತಪ್ಪ ಅಂದ್ರೆ 25,300 ತನಕ ಮಾರ್ಕೆಟ್ ನಾಳೆ ದಿನ ಬರುತ್ತೆ. ಓಕೆ, ಸೊ ಈ ರೀತಿ ಪ್ಲಾನ್ ಇರುತ್ತೆ. ಒಂದು ವೇಳೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಫಸ್ಟ್ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋಗಿ ಸಸ್ಟೈನ್ ಆಯ್ತಂದ್ರೆ ಓಕೆ, ಸಸ್ಟೈನ್ ಆಗಲಿಲ್ಲಪ್ಪ ಡೈರೆಕ್ಟ್ ಆಗಿ ಒಂದು ವೀಕ್ ರೆಡಿ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದ ಈ ಒಂದು ಝೋನ್ದಲ್ಲಿ 25,250 ಝೋನ್ದಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಕಿಸಿಂದ ಬ್ರೇಕ್ ಮಾಡುತ್ತೆ ಕೆಳಗಿನ ಸೈಡ್. ಇಲ್ಲಪ್ಪ ಡೈರೆಕ್ಟ್ ಆಗಿ ಕೆಳಗಡೆ ಬಂದು ಮತ್ತೆ ಇಲ್ಲಿ ಫುಲ್ ಬ್ಯಾಕ್ ಹೊಡಗಿಸಿ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡಕ್ಕೆ ಪ್ರಯತ್ನ ಮಾಡೋದು. ಓಕೆ, ಇದು ಒಂದು ಎರಡು ಸಿನಾರಿಯೋ. ಇನ್ನು ಮೂರನೇ ಸಿನಾರಿಯೋ ಒಂದು ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಈ ಒಂದು ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ 25,500 ಮತ್ತು 25,600 ಈ ಒಂದು 100 ಪಾಯಿಂಟ್ ಝೋನ್ದಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೇನಾಗುತ್ತೆ ಇದು 25,500 ಏನಾಗುತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗುತ್ತೆ ಮತ್ತು 25,600 ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಿನಾರಿ ಮಾಡ್ಕೊಂಡು ಮಾರ್ಕೆಟ್ ಟೈಮ್ ವೇಸ್ಟ್ ಮಾಡೋ ಸಾಧ್ಯತೆ ಕೂಡ ಇದು ಜಾಸ್ತಿ ಇರ್ತದೆ. ಸೊ ಹೀಗಾಗಿ ಏನು ಮಾಡಿರಪ್ಪ ಅಂದ್ರೆ ನಾಳಿನ ದಿನ ನೀವು ನೀಟಾಗಿ ನೋಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದು. ಅದೇ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸ್ಟಾಪ್ ಲಾಸ್ಗಳನ್ನು ಇಟ್ಕೊಂಡು ಕ್ವಾಂಟಿಟಿಗಳನ್ನು ಮೇಂಟೈನ್ ಮಾಡಿಕೊಂಡು ರಿಸ್ಕ್ ರಿವಾರ್ಡನ್ನು ಮೇಂಟೈನ್ ಮಾಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರಪ್ಪ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ರಪ್ಪ ಅಂತಂದ್ರೆ ಈ ಚಾನಲ್ನ ಯಾರಿಗಾದ್ರು ಅವ್ರಿಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಸಿ. ಓಕೆ, ನಿಮಗೆ ನಾನು ಪ್ಲೇಲಿಸ್ಟಲ್ಲಿ ಕೆಲವೊಂದಿಷ್ಟು ಯಾವ ರೀತಿ ಟ್ರೈ ಮಾಡಬೇಕು ಕೆಲವೊಂದಿಷ್ಟು ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಹೇಳಿದ್ದೀನಿ. ಯಾರಿಗಾದ್ರೂ ಫ್ರೀ ಟೈಮ್ ಇತ್ತಪ್ಪ ನೀವು ನೋಡ್ಕೋಬೋದು. ಓಕೆ, ಥ್ಯಾಂಕ್ ಯು.